ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಥೆನ ತುಂಬ ಜನ ಕೇಳ್ತಿದ್ದೀರಾ, ಇಷ್ಟ ಆಗ್ತಿದೆ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪುಟ್ಟ ಬರಹಗಾರ್ತಿಯನ್ನು ಪ್ರೋತ್ಸಾಹಿಸಿ. ಈಗ ಕತೆಗೆ ಬರೋಣ. ಹೃದಯದ ಒಡತಿ ಅಧ್ಯಾಯ 66. ಗ್ರಂಥ್ ಮನೆಯತ್ತ ಬೈಕ್ ತಿರುಗಿಸದೆ ಶಿವನ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದ. ಇಲ್ಲಿಗೆ ಯಾಕೆ ಎಂಬಂತೆ ನೋಡಿದವಳ ನೋಟಕ್ಕೆ, ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ಪೂಜೆ ಮಾಡಿಸೋಕೆ. ಬರೀ ಕಣ್ಣಲ್ಲಿ ಹೇಳೋದನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡೋದೇ ಆಗೋಯ್ತು. ಕರ್ಮ. ಗೊಣಗಿದವ ಮುಂದೆ ನಡೆದಿದ್ದ. ಅವಳು ಅವನನ್ನು ಹಿಂಬಾಲಿಸಿದ್ದಳು. ಅವಳಿಗೂ ಯಾವಾಗಲೂ ಆಶ್ಚರ್ಯವೇ. ತನ್ನ ಪ್ರತಿ ಮಾತುಗಳನ್ನು ನೋಟದಲ್ಲೇ ಅದೆಷ್ಟು ಚೆನ್ನಾಗಿ ಅರ್ಥೈಸಿಕೊಳ್ಳಬಲ್ಲ. ಒಬ್ಬರು ಮೃತ್ಯುಂಜಯನಿಗೆ ಕೈ ಮುಗಿದು ನಿಂತವರು ಒಬ್ಬರ ಒಳಿತಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾರೆ. ದೇವರು ಅಪರೂಪದ ಜೋಡಿಯ ನೋಡಿ ಕಣ್ಣರಳಿಸಿದ್ದನೇನು. ಗ್ರಂಥ್ ನಿಶುಳ ಹೆಸರಿನಲ್ಲಿ ಅರ್ಚನೆಗೆ ಹೇಳಿದರೆ ನಿಶು ಗ್ರಂಥ್ ಹೆಸರು ಸೇರಿಸಿ ಅರ್ಚನೆ ಮಾಡುವಂತೆ ಹೇಳುತ್ತಾಳೆ. ಇಬ್ಬರ ಮನಸ್ಸು ತಿಳಿಯಾಗಿತ್ತು. ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತಿತ್ತು. ಇಬ್ಬರು ಪಡೆದು ಬಂದು ಒಂದು ಕಡೆ ಕೂರುತ್ತಾರೆ. ಒಂದು ಕಡೆ 10-15 ಜನ ಸೇರಿರುವುದನ್ನು ಕಂಡು ಗ್ರಂಥ್ ಕುತೂಹಲಪಟ್ಟರೆ ನಿಶು ತನ್ನಷ್ಟಕ್ಕೆ ತಾನು ಸುಮ್ಮನಿರುತ್ತಾಳೆ. ನೀನಿಲ್ಲೇ ಇರು, ನಾನು ಹೋಗಿ ಅದೇನು ನೋಡಿಕೊಂಡು ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಇಬ್ಬರು ಎದ್ದು ಹೋಗಿದ್ದರು. ಪ್ರೀತಿಸಿದ ಹುಡುಗ ಹುಡುಗಿ ಮನೆಯವರ ಒಪ್ಪಿಗೆ ಇಲ್ಲದೆ ಇದ್ದ ಕಾರಣ ಮದುವೆಯಾಗಲು ಬಂದಿರುತ್ತಾರೆ. ಅವರ ಸ್ನೇಹಿತರೆಲ್ಲ ಸೇರಿ ಮದುವೆಗೆ ಸಿದ್ಧ ಮಾಡಿರುತ್ತಾರೆ. ಮಾಂಗಲ್ಯ ಧಾರಣೆ ನಡೆಯುತ್ತಿತ್ತು. ಗ್ರಂಥ್ ಅಕ್ಷತೆ ಪಡೆದು ವಧುವರರಿಗೆ ಆಶೀರ್ವದಿಸಿದರೆ ನಿಶು ಅಕ್ಷತೆ ಪಡೆಯಲೂ ಇಲ್ಲ, ಅವರತ್ತ ನೋಡಲೂ ಇಲ್ಲ. ತಿರುಗಿ ಬಂದವಳು ಹರಳಿಕಟ್ಟೆಯೊಂದರ ಬಳಿ ಕೂರುತ್ತಾಳೆ. ಅವಳ ಪಕ್ಕ ಬಂದು ಕೂತವ ಏನಾಯಿತು ಎಂದಿದ್ದ. ಏನಿಲ್ಲ ಬಿಡಿ, ಹೇಳು, ಪರವಾಗಿಲ್ಲ. ನನಗೆ ಈ ರೀತಿ ಅಪ್ಪ ಅಮ್ಮನ ಇಷ್ಟದ ವಿರುದ್ಧ ಪ್ರೀತಿಸಿ ಮದುವೆಯಾಗುವವರನ್ನು ಕಂಡರೆ ಆಗೋದಿಲ್ಲ. ನನ್ನ ಅಪ್ಪ ಅಮ್ಮನು ಪ್ರೀತಿಸಿ ಮದುವೆಯಾಗಿದ್ದರಿಂದಲೇ ನನಗೆ ಅಜ್ಜಿ ತಾತನ ಪ್ರೀತಿ ಸಿಗದೇ ಹೋಗಿದ್ದು. ಹಾಗಾಗಿಯೇ ನನಗೆ ಅದೆಲ್ಲ ಇಷ್ಟ ಇಲ್ಲ. ಅಂದರೆ ನಿನ್ನ ಪ್ರಕಾರ ಪ್ರೀತಿಸಿದ ಮೇಲೆ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗೋದು ಸರಿ ಅಂತೀಯಾ? ಹೌದು, ಮತ್ತೆ ಅಪ್ಪ ಅಮ್ಮ ನಮ್ಮ ಒಳಿತನ್ನೇ ಬಯಸೋದು. ನಮ್ಮ ಆಯ್ಕೆ ಸರಿಯಾಗಿದೆ, ನಾವು ಮದುವೆಯ ನಂತರ ಸಂತೋಷವಾಗಿ ಜೀವನ ಮಾಡ್ತೀವಿ ಅನ್ನೋ ನಂಬಿಕೆ ಅವರಿಗೆ ಮೂಡಿಸಿದರೆ ಅವರೇ ಮುಂದೆ ನಿಂತು ಮದುವೆ ಮಾಡಿಸ್ತಾರೆ. ಮುಂದೆ ಒಂದು ದಿನ ಕಷ್ಟ ಬಂದಾಗ ಓಡಿ ಬಂದು ನಮಗೆ ಹೆಗಲಾಗ್ತಾರೆ. ಫ್ರೆಂಡ್ಸ್ ಬರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವರಿಗೂ ಲೈಫ್ ಇರುತ್ತೆ ಅಲ್ವಾ. ಆದರೆ ಅಪ್ಪ ಅಮ್ಮ ಹಾಗಲ್ಲ, ಅವರ ಜೀವನವೇ ನಾವಾಗಿರ್ತೀವಿ. ನಿಮಗೆ ತಿಳಿದಂತೆ ಮಾತಾಡಬೇಡಿ, ವಾಸ್ತವ ಬೇರೆಯೇ ಇರುತ್ತೆ. ಧ್ವನಿ ಬಂದತ್ತ ಗ್ರಂಥ್ ನಿಶು ತಿರುಗಿ ನೋಡಿದರೆ ಹೊಸದಾಗಿ ಮದುವೆಯಾದ ಗಂಡು ಹೆಣ್ಣು ನಿಂತಿದ್ದಾರೆ. ಆಕೆ ತನ್ನ ಮಾತು ಮುಂದುವರೆಸಿದವಳು, ಅಕ್ಕ, ನಮ್ಮ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಓಡಿ ಬರೋಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ ಮದುವೆಗೆ ನಿರಾಕರಿಸಿದ್ದೇನೋ ನಿಜ. ಹಾಗೆ ಅವರಿಗೆ ಮಗಳ ಸಂತೋಷಕ್ಕಿಂತ ಶ್ರೀಮಂತ ಅಳಿಯ ಬೇಕಿತ್ತು. ನನ್ನ ಅಪ್ಪನ ವಯಸ್ಸಿನ ಮನುಷ್ಯ ಶ್ರೀಮಂತನಾಗಿದ್ದ ಅನ್ನೋ ಕಾರಣಕ್ಕೆ ಮದುವೆ ನಿಶ್ಚಯ ಮಾಡಿದ್ರು. ನಾನು ಎಷ್ಟೇ ವಿರೋಧಿಸಿದರೂ, ನಾನು ಇವರನ್ನು ಪ್ರೀತಿಸುತ್ತಿರೋದಾಗಿ ಹೇಳಿದರೂ ಕೇಳುವ ವ್ಯವಧಾನ ಅವರಿಗಿಲ್ಲದೆ ಹೋಯಿತು. ಕೊನೆಯದಾಗಿ ಈ ರೀತಿ ಮದುವೆಯಾಗದ ಹೊರತು ಬೇರೆ ಆಯ್ಕೆಯೇ ಇರಲಿಲ್ಲ ಎಂದ ಹುಡುಗಿ ಕಣ್ಣು ತುಂಬಿಕೊಳ್ಳುತ್ತಾಳೆ. ಈಗ ಆ ಹುಡುಗ ಮಾತಾಡುತ್ತಾನೆ. ಹೌದು ಮೇಡಮ್, ಹಾಗಂತ ಭವಿಷ್ಯದ ಬಗ್ಗೆ ಯೋಚಿಸದೆ ಮದುವೆಯಾಗಿಲ್ಲ. ಇಬ್ಬರು ದುಡಿತಿದ್ದೇವೆ. ನನ್ನದು ಅಂತ ಒಂದು ಚಿಕ್ಕದಾದರೂ ಸ್ವಂತ ಮನೆ ಇದೆ. ಇಬ್ಬರು ಕಷ್ಟ ಸುಖ ಹಂಚಿಕೊಂಡು ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ಇದೆ. ಒಂದು ವೇಳೆ ಇವಳು ಕೆಲಸ ಬಿಟ್ಟರೂ ನನ್ನ ಸಂಬಳದಲ್ಲಿ ಇಬ್ಬರು ನೆಮ್ಮದಿಯಿಂದ ಜೀವನ ನಡೆಸಬಹುದು. ಎಲ್ಲ ಪರಿಸ್ಥಿತಿ ಅಷ್ಟೇ. ಅಕ್ಕ, ಕ್ಷಮಿಸಿ, ನೀವೇನೋ ಮಾತಾಡ್ತಿದ್ರಿ, ಆದರೆ ನೀವು ಹಾಗೆ ಹೇಳಿದಾಗ ಮನಸ್ಸು ತಡೆಯದೆ ಮಾತಾಡಿಬಿಟ್ಟೆ. ನಾವಿನ್ನು ಬರ್ತೀವಿ ಎಂದವರು ಸರಿದು ಹೋಗಿದ್ದರು. ನಿಶು ನಿಟ್ಟುಸಿರು ಬಿಟ್ಟವಳು, ಅಬ್ಬಾ, ಆ ಹುಡುಗಿ ಧೈರ್ಯ ಮಾಡದೆ ಹೋಗಿದ್ರೆ ಜೀವನ ಪೂರ್ತಿ ಕಷ್ಟಪಡಬೇಕಿತ್ತು. ಗ್ರಂಥ್ ಹೂ ಗುಟ್ಟಿದ್ದನಷ್ಟೆ. ಅಂದರೆ ಇವಳು ನನ್ನ ಪ್ರೀತಿ ನಿರಾಕರಿಸೋಕೆ ಅತ್ತೆ ಮಾವನ ಮದುವೆಯ ಕಾರಣವಿರಬಹುದಾ ಎಂದುಕೊಂಡ. ಆದರೆ ಬಾಯಿ ತೆರೆದು ಕೇಳಲಿಲ್ಲ. ನಿಜವಾಗಿಯೂ ಪ್ರೀತಿ ಇದ್ದರೆ ನನ್ನ ಕಳೆದುಕೊಳ್ಳುವ ಸಂದರ್ಭ ಬಂದರೆ ಅವಳೇ ಹೇಳಿಕೊಳ್ಳುವಳೇನೋ ಎಂದು. ದುಷ್ ಹಾಗೂ ಪ್ರಾಚಿ ಮನೆಯವರು ರೆಸಾರ್ಟ್ ತಲುಪಿದ್ದರು. ರೆಸಾರ್ಟ್ನ ಮುಂಭಾಗ ಹೂವಿನಿಂದ ಅಲಂಕರಿಸಲಾಗಿದೆ. ಎಲ್ಲಿ ನೋಡಿದರೂ ಹೂವಿನ ವೈಭೋಗವೇ.
ಪ್ರಾಚಿ ತನ್ನ ತಂದೆ ಹೇಳುತ್ತಿದ್ದಂತೆ ಅದ್ಧೂರಿಯಾಗಿ ಮದುವೆ ಸಿದ್ಧತೆ ಮಾಡಿಸಿದ್ದಾಳೆ. ಸಂಜೆ ಮೆಹಂದಿ ಶಾಸ್ತ್ರ ಇದ್ದಿದ್ದರಿಂದ ಪ್ರಾಚಿ ಬಯಸಿದಂತೆ ಕೇಸರಿ ಹಾಗೂ ನೇರಳೆ ಬಣ್ಣದಲ್ಲಿ ಸ್ಟೇಜ್ ತಯಾರಾಗಿದೆ. ದುಷ್ ಕೇಸರಿ ಬಣ್ಣದ ಕುರ್ತಾ ಧರಿಸಿ ತನ್ನ ಕಸಿನ್ ಮತ್ತು ಫ್ರೆಂಡ್ಸ್ ಮಧ್ಯದಲ್ಲಿ ಎಂಜಾಯ್ ಮಾಡುತ್ತಾ ಕೂತಿದ್ದರೆ, ಪ್ರಾಚಿ ಕೇಸರಿ ಹಾಗೆ ನೇರಳೆ ಬಣ್ಣದ ಕ್ರಾಪ್ ಟಾಪ್ ವಿತ್ ಲೆಹೆಂಗಾ ಧರಿಸಿ ಸ್ಟೇಜ್ನತ್ತ ನಡೆದು ಬರುತ್ತಾಳೆ. ಮೊದಲೇ ಸುಂದರಿ, ಅರಿಶಿಣದ ನೀರು ಬಿದ್ದ ನಂತರ ವಿಶೇಷ ಕಳೆಯೊಂದಿಗೆ ಅಪ್ಸರೆಯಂತೆ ಕಂಗೊಳಿಸುತ್ತಿದ್ದಾಳೆ. ದುಷ್ ಆಕಸ್ಮಿಕವಾಗಿ ಅತ್ತ ತಿರುಗಿದವ ಮಾತು ಮರೆತವನಂತೆ ನಿಂತಿದ್ದ. ಎಲ್ಲರೂ ಅವನ ದೃಷ್ಟಿ ಇರುವತ್ತ ನೋಡಿ ಓ ಎಂದು ಗದ್ದಲವೆಬ್ಬಿಸಿದ್ದರು. ಪ್ರಾಚಿಯ ಕೈ ಮೇಲೆ ದುಷ್ ಒಂದು ಚುಕ್ಕಿ ಇಟ್ಟವ ಅವಳ ಕಿವಿಯಲ್ಲಿ ಲುಕಿಂಗ್ ಬ್ಯೂಟಿಫುಲ್ ಉಸಿರಿದ್ದ. ಥ್ಯಾಂಕ್ ಯು ಎಂದಿದ್ದಳು. ಪ್ರಾಚಿಯೊಂದಿಗೆ ಮಿಕ್ಕ ಹುಡುಗಿಯರು, ಮಾಧವಿ ಮತ್ತವಳ ಸ್ನೇಹಿತೆಯರು ಮೆಹಂದಿ ಹಾಕಿಸಿಕೊಳ್ಳಲು ಕೂತರೆ, ಹುಡುಗರು ಹಾಡಿಗೆ ಡ್ಯಾನ್ಸ್ ಶುರು ಮಾಡಿದ್ದರು. ದೀಪು ಹಾಗೆ ಇನ್ನಿತರೆ ಹುಡುಗಿಯರೆಲ್ಲ ಸೇರಿ ಕುಣಿದು ಕುಪ್ಪಳಿಸುತ್ತಾರೆ. ಗ್ರಂಥ್ ಬಂದನಾದರೂ ರವಿಕಾಂತ್ ಅವರನ್ನು ಮಾತಾಡಿಸಿ ಸ್ಟೇಜ್ ಮುಂದೆ ಸ್ವಲ್ಪ ಸಮಯ ಕೂರುತ್ತಾನೆ. ಮೆಹಂದಿ ಹಾಕಿಸಿಕೊಂಡು ಆಗಿದ್ದರಿಂದ ಪ್ರಾಚಿ ಅವನನ್ನು ಕಂಡು ಮಾತಾಡಿಸಲೆಂದು ಬಂದಿದ್ದಳು. ಹಾಯ್, ಐ ಆಮ್ ಪ್ರಾಚಿ, ಹಾಯ್ ಎಂದನಷ್ಟೆ. ತಾನ್ಯಾರು ಎಂಬುದು ಗೊತ್ತಿದ್ದೆ ಅಲ್ಲವೇ ಅವಳು ಮಾತಾಡಿಸಲು ಬಂದಿದ್ದು. ಊಟ ಮಾಡಿದ್ರಾ? ಇಲ್ಲ, ಈಗ ಹೋಗಬೇಕು ಕೇಳಿದ್ದಕ್ಕಷ್ಟೇ ಉತ್ತರ. ಮತ್ತೆ ಯಾವ ಆಫೀಸ್ ನೀವು ವರ್ಕ್ ಮಾಡ್ತಿರೋದು? ಅವನು ಹೇಳುವಷ್ಟರಲ್ಲಿ ದುಷ್ ಬಂದಿದ್ದ. ದೂರದಿಂದಲೇ ಪ್ರಾಚಿ ಗ್ರಂಥ್ ಮಾತಾಡುತ್ತಿರುವುದು ಕಂಡವ, ಛೆ, ಮೊದಲೇ ಇವಳಿಗೆ ಬ್ರೋ ಮೇಲೆ ಕ್ರಶ್ ಇದೆ, ಅವನೊಂದಿಗೆ ಅದೇನು ಮಾತಾಡ್ತಿದ್ದಾಳೆ. ಒಂದು ಸಮಯದಲ್ಲಿ ಬ್ರೋ ಅಂದರೆ ಬೋರಿಂಗ್ ಪರ್ಸನ್, ಯಾವ ಹುಡುಗಿಯರಿಗೂ ಅವನು ಇಷ್ಟ ಆಗಲ್ಲ ಅಂದುಕೊಳ್ತಿದ್ದೆ. ಈಗ ನೋಡಿದರೆ ಈ ಪ್ರಾಚಿ, ಆ ನಿಶು ಎಂತೆಂಥ ಬ್ಯೂಟಿ ಅವನಿಂದ ಬೀಳ್ತಿದ್ದಾರೆ. ಹಾಯ್ ಬ್ರೋ, ಯಾವಾಗ ಬಂದೆ? ಜಸ್ಟ್ ಬಂದೆ. ಇವರು ನನ್ನ ಹುಡುಗಿ ಪ್ರಾಚಿ, ಪರಿಚಯ ಆಯಿತಾ? ನೋ ದುಷ್, ಹೀಗೆ ಮಾತಾಡಿಸ್ತಿದ್ದೆ, ಆದರೆ ನಾನು ಯಾರಂತ ಹೇಳಲೇ ಇಲ್ಲ. ಮೆಲುನಕ್ಕವ, ಇಲ್ಲ, ನೀವು ಮೆಹಂದಿ ಹಾಕಿಸಿಕೊಳ್ಳುವಾಗ ನೋಡಿದೆ, ನೀವೇ ಬ್ರೈಡ್, ಇಂದಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ತಿಳಿಯಿತು. ಯು ಆರ್ ಜೀನಿಯಸ್. ಮತ್ತೆ ನಿಮ್ಮ ಮದುವೆ ಊಟ ಯಾವಾಗ ಹಾಕಿಸ್ತೀರಾ? ಸುಮ್ಮನಾದವ ಆದಷ್ಟು ಬೇಗ ಎಂದೇಳಿ ಅವಳು ಮರುಪ್ರಶ್ನೆ ಕೇಳುವಷ್ಟರಲ್ಲಿ ಬಂದೆ ಎಂದು ಸರಿದು ಹೋಗಿದ್ದ. ಊಟಕ್ಕೆ ಹೋಗೋಣವಾ ಪ್ರಾಚಿ? ಯಾ ದುಷ್, ನಿಮ್ಮ ಬ್ರೋ ಅದೆಷ್ಟು ಸಿಂಪಲ್ ಅಲ್ವಾ, ಅವರ ಆ್ಯಟಿಟ್ಯೂಡ್ ತುಂಬ ಇಷ್ಟ ಆಯಿತು ಎಂದವಳು ದುಷ್ ಕೈಗೆ ಕೈ ಬೆಸೆದು ಊಟಕ್ಕೆ ಹೋಗಿದ್ದಳು. ಮುಂದುವರೆಯುವುದು.